ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಯಾವ ರೀತಿ ಲಿಂಕ್ ಮಾಡೋದು ಮತ್ತು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದು ಮತ್ತು ಏನಾದರೂ ಚೇಂಜಸ್ ಅಂದರೆ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಏನಾದರೂ ಕರೆಕ್ಷನ್ ಇದ್ದರೆ ಅದು ಕೂಡ ಯಾವ ರೀತಿ ಆನ್ಲೈನಲ್ಲೇ ಮಾಡೋದು ಹೇಗೆ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ಫೋನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ವೋಟರ್ ಐ ಡಿ ಕಾರ್ಡ್ ಲಾಗಿನ್ ಅಂತ ಹಾಕಿದ್ರೆ ಸಾಕು, ಈ ಥರ ಲಿಂಕ್ ಓಪನ್ ಆಗುತ್ತೆ. ಆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎರಡು ಥರ ಇದೆ, ಸೈನ್ ಇನ್ ಆಗಬೇಕು ಮತ್ತು ಸೈನ್ ಅಪ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ಸೈನ್ ಅಪ್ ಆಗಬೇಕಾಗುತ್ತೆ. ಸೈನ್ ಅಪ್ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡೋದನ್ನು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇದರಲ್ಲಿ 4 ವೆರೈಟಿ ಅಂದರೆ 4 ಥರ ಚಾಯ್ಸ್ ಇದೆ. ಒಂದು ಹೊಸದಾಗಿ ಅಪ್ಲೈ ಮಾಡೋದು ಫಾರ್ಮ್ ನಂಬರ್ 6 ಮತ್ತು ಫಾರ್ಮ್ ನಂಬರ್ ಎ ಬಂದು NR ಆಗಿರ್ತಾರೆ, NRI ಅಂಥವ್ರಿಗೆ ಅಪ್ಲೈ ಮಾಡೋರು. ಫಾರ್ಮ್ ನಂಬರ್ ಎ ನಮ್ಮ ದೇಶದ ಆಗಿದ್ದು ಬೇರೆ ದೇಶದಲ್ಲಿರೋವಂಥವ್ರಿಗೆ ಅಪ್ಲೈ ಮಾಡೋವಂಥದ್ದು. ಅದಾದಮೇಲೆ ಥರ್ಡ್ ಒನ್ ನೋಡ್ತಾ ಇರ್ಬೋದು, ಇದು ಕ್ಯಾನ್ಸಲ್ ಏನೋ ಮಾಡೋವಂಥದ್ದಿದೆ, ಕ್ಯಾನ್ಸಲ್ ಮಾಡ್ಕೊಬೋದು ನಿಮ್ಮ ವೋಟರ್ ಐ ಡಿ ಕಾರ್ಡ್ನ. ಮತ್ತು ಇಲ್ಲಿ ಫಾರ್ಮ್ ನಂಬರ್ 8 ನೋಡ್ತಾ ಇರಲ್ಲ, ಇದನ್ನು ನಿಮ್ಮ ಕರೆಕ್ಷನ್ ಮಾಡೋದಕ್ಕೆ ಏನೇ ಅದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದಾಗಲಿ ಕರೆಕ್ಷನ್ ಮಾಡೋದಾಗಲಿ ಪ್ರತಿಯೊಂದು ಕೂಡ ನಾವು ಇಲ್ಲಿ ಈ ಫಾರ್ಮಲ್ಲಿ ಮಾಡೋವಂಥದ್ದು. ಫಾರ್ಮ್ ನಂಬರ್ 8 ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಅಂತ ಕೇಳುತ್ತೆ. ಲಾಗಿನ್ ಅಂತ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಮೊಬೈಲ್ ನಂಬರ್ನ ಕೊಟ್ಟು ಕ್ಯಾಪ್ಚರ್ ಕೋಡ್ ಆಗಿ ಕಂಟಿನ್ಯೂ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಅಲ್ಲೇ ಕೆಳಗಡೆ ನೋಡ್ತಾ ಇರ್ಬೋದು ಸೈನ್ ಅಪ್ ಇದೆ, ಇಲ್ಲಾಂದರೆ ಬ್ಯಾಕ್ ಬಂದು ಕೂಡ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರೇ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಬೇರೆ ಯಾವ ನಂಬರಿಂದ ಕೂಡ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು, ಅಂದರೆ ಸೈನ್ ಅಪ್ ಮಾಡಬಹುದು. ನಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದೆಯೋ ಅದನ್ನು ಹಾಕ್ಬೋದು. ಇಮೇಲ್ ಐ ಡಿ ಕೂಡ ಆಪ್ಷನಲ್ಲಿದೆ, ನಿಮ್ಮ ಇಮೇಲ್ ಐ ಡಿ ಹಾಕೋಣಂಗಿದೆ ಹಾಕಬಹುದು. ಹಾಕಿ ಕಂಟಿನ್ಯೂ ಕೊಟ್ಟರೆ ನೋಡ್ತಾ ಇರ್ಬೋದು ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ಕೇಳ್ತಾ ಇದೆ ಮತ್ತು ನಿಮ್ಮ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಎಲ್ಲ ಹಾಕಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ರಿಕ್ವೆಸ್ಟ್ OTPನ ಕೊಡಬೇಕಾಗುತ್ತೆ. ರಿಕ್ವೆಸ್ಟ್ OTP ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡೋಕೆ ಹಾಕಿರ್ತೀರೋ ಸೈನ್ ಅಪ್ ಆಗೋದಕ್ಕೆ ಆ ನಂಬರ್ಗೆ OTP ಹೋಗಿರುತ್ತೆ. 6 ನಂಬರ್ಸ್ ಆದಂಥ OTP ಹೋಗಿರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. OTP ಹಾಕಿದ ತಕ್ಷಣ ವೆರಿಫೈ ಅಂತ ಕೊಡಬೇಕಾಗುತ್ತೆ. ಟೈಮ್ ಓಡ್ತಾ ಇರುತ್ತೆ. ಆ ಟೈಮ್ ಒಳಗಡೆ ನೀವು OTPನ ಅಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ತಕ್ಷಣ ನಿಮಗೆ ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಮೆಸೇಜ್ ಕೂಡ ಬಂದಿರುತ್ತೆ. ನೀವು ಇವಾಗ ನಂಬರ್ ಹಾಕಿ ಲಾಗಿನ್ ಆಗಬಹುದು ಅಂತ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜ್ಗೆ ಹೋಯ್ತು. ಇಲ್ಲಿ ನೋಡ್ಬೋದು ಲಾಗಿನ್ ಪೇಜಲ್ಲಿ ಇಲ್ಲಿ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕೆಳಗಡೆ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದಿಲ್ಲ, ಆ ಕ್ಯಾಪ್ಚರ್ ಕೋಡ್ ಹಾಕ್ಬಿಟ್ಟು ರಿಕ್ವೆಸ್ಟ್ OTP ಅಂತ ಮತ್ತೆ ಕಳಿಸ್ಬೇಕಾಗತ್ತೆ. ನೀವೇನು ಮೊಬೈಲ್ ನಂಬರ್ ಹಾಕಿರ್ತೀರೋ ಆ ನಂಬರ್ಗೆ ಮತ್ತೆ 6 ನಂಬರ್ಸ್ ಆದಂಥ OTP ಹೋಗುತ್ತೆ. ಲಾಗಿನ್ ಆಗಬೇಕಾದ್ರೆ ಪ್ರತಿಯೊಂದಕ್ಕೂ OTP ಹೋಗುತ್ತೆ. ರಿಕ್ವೆಸ್ಟ್ OTP ಅಂತ ಕಳಿಸಿದ ತಕ್ಷಣ OTP ಹೋಗುತ್ತೆ. 6 ನಂಬರ್ಸ್ OTP ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಲಾಗಿನ್ ಆಗುತ್ತೆ. ನಿಮ್ಮ ವೋಟರ್ ಕಾರ್ಡ್ ಲಾಗಿನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು ತೋರಿಸ್ತಾ ಇದೆ. ಇಲ್ಲಿ ಏನಂತ ಹೆಸರು ಹಾಕಿದ್ರು ನೀವು ಮೇಲ್ಗಡೆ ಆ ಹೆಸರನ್ನ ತೋರಿಸ್ತಾ ಇದೆ. ಲಾಗಿನ್ ಕೂಡ ಆಗಿದೆ. ಅಲ್ಲಿ ಸೈನ್ ಅಪ್ ಲಾಗಿನ್ ಹೋಗಿ ನಿಮ್ಮ ಹೆಸರು ತೋರಿಸ್ತಾ ಇದೆ. ಈಗ ಇಲ್ಲಿ ನಿಮಗೆ ಯಾವ ರೀತಿ ಅಡ್ರೆಸ್ ಚೇಂಜ್ ಮಾಡೋದು, ನಿಮ್ಮ ಆಧಾರ್ ಕಾರ್ಡ್ ಯಾವ ರೀತಿ ಲಿಂಕ್ ಮಾಡೋದು ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತೀನಿ. ಈಗ ಫಾರ್ಮ್ ನಂಬರ್ 8 ಫಸ್ಟಲ್ಲೇ ಹೇಳಿದಂಗೆ ನಿಮಗೆ ಫಾರ್ಮ್ ನಂಬರ್ 8 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಾರ್ಮ್ ಓಪನ್ ಆಯಿತು. ಇಲ್ಲಿ ನಿಮಗೆ ವೋಟರ್ ಐ ಡಿ ಕಾರ್ಡು ಸೆಲ್ಫಾ ಇಲ್ಲಾಂದ್ರೆ ಅದರ್ಸ್ ವೋಟರ್ ಐ ಡಿನ ಅಂತ ಕೇಳ್ತಾ ಇದೆ. ಅದರ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ವೋಟರ್ ಐ ಡಿ ಕಾರ್ಡ್ ಎಪಿಕ್ ನಂಬರ್ ಏನಿರುತ್ತೆ ಎಪಿಕ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ವೋಟರ್ ಐ ಡಿ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ಈಗ ನಿಮ್ಮ ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಎಪಿಕ್ ನಂಬರ್ ಹಾಕಿರಲ್ಲ ಅದು ಪೂರ್ತಿ ಡೀಟೇಲ್ ಆಗಿ ಇಲ್ಲಿ ತೋರಿಸುತ್ತೆ. ನಿಮ್ಮ ಹೆಸರು ಮತ್ತು ಸ್ಟೇಟ್ ಯಾವುದು, ಅಸೆಂಬ್ಲಿ ಯಾವುದು, ಪಾರ್ಟ್ ನಂಬರ್ ಯಾವುದು, ಸೀರಿಯಲ್ ನಂಬರ್ ಏನು, ನೇಮ್ ಏನು, ಸಬ್ನೇಮ್ ಏನು ಎಲ್ಲ ಕೂಡ ಇಲ್ಲಿ ತೋರಿಸುತ್ತೆ. ಪ್ರತಿಯೊಂದು ಕೂಡ ತೋರಿಸುತ್ತೆ. ಕರೆಕ್ಟಾಗಿದ್ದರೆ ಯಾವುದೇ ಹೆಸರು ಕರೆಕ್ಟಾಗಿದೆ, ನಮ್ಮ ಹೆಸರು ಕರೆಕ್ಟಾಗಿದೆ ಅಂದರೆ ಓಕೆ ಕೊಟ್ಟರೆ ನೋಡಿ. ನೆಕ್ಸ್ಟು ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಶಿಫ್ಟ್ ಮಾಡ್ತಾಯಿದ್ದಾರೆ ಅಡ್ರೆಸ್ಸು, ಶಿಫ್ಟಿಂಗ್ ರೆಸಿಡೆನ್ಸ್ ಅಂತ ಕೇಳ್ತಾರೆ, ಇಲ್ಲ ಕರೆಕ್ಷನ್ ಅಂತ ಕೇಳ್ತಾರೆ, ಇಶ್ಯೂ ಇನ್ನು ರೀಪ್ಲೇಸ್ಮೆಂಟ್ ಎಪಿಕ್ ನಂಬರ್ ಅಂತ ಕೇಳ್ತಾ ಇದೆ. ಇನ್ನು ರಿಕ್ವೆಸ್ಟ್ ಮಾರ್ಕಿಂಗ್ ಎ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಇದೆ. ಏನಾದರೂ ಡಿಸಬಿಲಿಟಿ ಇದೆ ಮಾರ್ಕ್ ಮಾಡೋದು ಅಂತ ಅಂದ್ಬಿಟ್ಟು ಕೇಳ್ತಾ ಇದೆ. ನಾವಿಲ್ಲಿ ಕರೆಕ್ಷನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀವಿ, ಸೆಕೆಂಡ್ ಒನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ
5 ಸ್ಟೆಪ್ಪು ಓಪನ್ ಆಗುತ್ತೆ. ABCD ವರೆಗೂ ಸ್ಟೆಪ್ ಓಪನ್ ಆಗುತ್ತೆ. ಪ್ರತಿಯೊಂದು ಸ್ಟೆಪ್ನು ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಈ 5 ಸ್ಟೆಪ್ಪಲ್ಲಿ ಫಸ್ಟ್ ಒನ್ ಬಂದು ಸೆಲೆಕ್ಟ್ ಸ್ಟೇಟು, ಡಿಸ್ಟಿಕ್ಕು, AC ಮತ್ತು PC ಮತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಯಾವುದು ಅಂತ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ನಂಬರ್ ಎಲ್ಲ ಇರುತ್ತೆ. ಕರೆಕ್ಟಾಗಿದೆ ಅಂತಂದಾಗ ನೆಕ್ಸ್ಟ್ ಅನ್ನೋದು ಬಟನ್ನ ಒತ್ತಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅನ್ನೋದು ಬ್ಲೂ ಕಲರಲ್ಲಿ ನಿಮ್ಮ ರೈಟ್ ಸೈಡ್ಗೆ ಇರುತ್ತೆ. ಅದಾದಮೇಲೆ ಕೆಳಗಡೆ ಡೀಟೇಲ್ಸ್ಗೆ ಬಂದರೆ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಡೀಟೇಲ್ಸ್ ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಇಲ್ಲೇ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೊಂಡು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ. ಮೊಬೈಲ್ ನಂಬರು ನಿಮ್ಮದೇ ಆಗಿದೆಯೋ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮದೇ ಆಗಿದೆ ಸೆಲ್ಫ್ ಅಂತ ಹಾಕಿ, ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿದೆ ಅಲ್ಲಿ ಇನ್ನೊಂದು ನೆಕ್ಸ್ಟ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆದಮೇಲೆ ಇಮೇಲ್ ಐಡಿನೂ ಕೂಡ ಆಪ್ಷನಲ್ ಇದೆ. ಇಮೇಲ್ ಐಡಿನೂ ಕೂಡ ನೀವು ಆಪ್ಷನಲ್ ಕೊಡೋಂಗಿದೆ, ಕೊಡ್ಬೋದು. ಇಲ್ಲಾಂದರೆ ಇಲ್ಲ, ನಾನು ಇಮೇಲ್ ID ಕೊಡ್ತಾ ಇಲ್ಲ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಅಂತ ಬಟನ್ ಒತ್ತಿದ ತಕ್ಷಣ ನೆಕ್ಸ್ಟ್ ಒಂದು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬಂದಿದೆಯಾ, ಇಲ್ಲಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಕೇಳ್ತಾ ಇದೆ ಏನೆಲ್ಲ ಕರೆಕ್ಷನ್ ಮಾಡ್ತೀರಾ, ನಿಮ್ಮ ವೋಟರ್ ID ಕಾರ್ಡಲ್ಲಿ ಏನೆಲ್ಲ ಕರೆಕ್ಷನ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೇಮು ನಾನು ಸೆಲೆಕ್ಟ್ ಮಾಡ್ಕೊತಾ ನೇಮು, ಡೇಟ್ ಆಫ್ ಬರ್ತು, ಫೋಟೋ ಮತ್ತು ಮೊಬೈಲ್ ನಂಬರು ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸಲ ಕರೆಕ್ಷನ್ ಮಾಡಬೇಕು ಅಂದರೆ 4 ಆಪ್ಷನ್ ಇರೋದು. 4 ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಂಪಾರ್ಟೆಂಟಾಗಿ 4 ಮಾತ್ರ ಒಂದು ಸಲ ನೀವು ಚೇಂಜಸ್ ಮಾಡ್ಕೊಬೇಕಂದ್ರೆ 4 ಅಷ್ಟೇ. 4 ಮೇಲೆ ಹೋಗಲ್ಲ. 4ಕ್ಕಿಂತ ಕಮ್ಮಿ ಬೇಕಾದ್ರೆ ಮಾಡ್ಕೊಬೋದು. ಜಸ್ಟ್ ಒಂದೇ ಕೂಡ ನೀವು ಮಾಡ್ಕೊಬೋದು. ಜಸ್ಟ್ ಮೊಬೈಲ್ ನಂಬರ್ನೇ ನೀವು ಮಾಡ್ಕೊಬೋದು, ಇಲ್ಲ ಫೋಟೋನೇ ಚೇಂಜ್ ಮಾಡ್ಕೊಬೋದು. ಏನೋ ಒಂದು ಮಾಡ್ಕೊಬೋದು, ಇಲ್ಲ 4ವರೆಗೂ ಮಾಡ್ಕೋಬೋದು. ನಾನು 4 ಮಾಡ್ಕೊತಾ ಇದ್ದೀನಿ. ನೇಮು ಮತ್ತು ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್, ಫೋಟೋನ ಇಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಅಡ್ರೆಸ್ ನಂದು ಕರೆಕ್ಟಾಗಿದೆ. ಅದಾದಮೇಲೆ ನೇಮ್ ಅಂತ ಹಾಕಿರೋದ್ರಿಂದ ನೇಮ್ ಕರೆಕ್ಷನ್ ಕೇಳ್ತಾ ಇದೆ. ಇಲ್ಲಿ ಏನು ನೇಮು ಅಂತ ಅಂದ್ಬಿಟ್ಟು, ಮತ್ತು ನಾವು ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅಂದರೆ ಆಲ್ರೆಡಿ ವೋಟರ್ ID ಕಾರ್ಡ್ ನಿಮ್ಮ ಹೆಸರಲ್ಲಿ ಜನ್ರೇಟ್ ಆಗಿದೆ, ಅದೇ ಲ್ಯಾಂಗ್ವೇಜಲ್ಲೇ ಕೂಡ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ವೋಟರ್ ID ಕಾರ್ಡ್ ಕರ್ನಾಟಕದ್ದೇ ಆದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ತೋರಿಸುತ್ತೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ. ಬೇರೆ ಸ್ಟೇಟ್ದಾಗಿದೆ ಅವ್ರ ಲ್ಯಾಂಗ್ವೇಜಲ್ಲಿ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಅದಾದಮೇಲೆ ನಾನು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮೊಬೈಲ್ ನಂಬರು ಕೂಡ ನಾನು ಚೇಂಜಸ್ ಕೇಳಿದ್ದೀನಿ. ಮೊಬೈಲ್ ನಂಬರ್ನೂ ಹಾಕ್ಕೊಬೇಕಾಗತ್ತೆ. ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾನು ಪ್ರೂಫ್ ಕೊಡಬೇಕಾಗತ್ತೆ. ನಮ್ಮ ಮೊಬೈಲ್ ನಂಬರ್ಗೆ ಬಿಟ್ಟು ಮೊಬೈಲ್ ನಂಬರ್ ವೆರಿಫೈಗೆ OTP ತೊಗೊಬೇಕಾಗತ್ತೆ. ಮತ್ತು ನೇಮ್ ಚೇಂಜ್ಗೆ, ಡೇಟ್ ಆಫ್ ಬರ್ತ್ಗೆ ನಾವೇನಾದರೂ ಪ್ರೂಫ್ ಕೊಡಬೇಕಾಗತ್ತೆ. ಫೋಟೋ ಕೂಡ ಕೇಳ್ತಾ ಇದ್ದೀನಿ. ಆ 4 ನೋಡಿ ಫೋಟೋ ಕೂಡ ಇಲ್ಲಿ ಮಾಡ್ಕೋಬೇಕಾದ ಅದು 2 MB ಒಳಗಡೆ ಇರಬೇಕಾಗತ್ತೆ. JPG ಇಲ್ಲ PDA ಫಾರ್ಮೆಟಲ್ಲಿ ಇರಬಹುದು ಆ ಫೋಟೋ. ಅದನ್ನು ನೀಟಾಗಿ ಕ್ರಾಪ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸಕ್ಸಸ್ಫುಲ್ಲಾಗಿ ನಮ್ಮ ಫೇಸ್ಟು ಡಿಟೆಕ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿದೆ ಅಂತ ಬಂದಿದೆ. ನೋಡ್ತಾ ಇರ್ಬೋದು ನಮ್ಮ ಫೋಟೋಸ್ ಕರೆಕ್ಟಾಗಿ ಹಾಕ್ಕೊಂಡಿದ್ದೀವಿ, ಫಿಲ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕೆಳಗಡೆ ಬಂದರೆ ಪ್ರತಿಯೊಂದಕ್ಕೂ ನಾವು ಡೀಟೇಲ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ನೇಮ್ ಚೇಂಜ್ಗೆ ಅಪ್ಲೋಡ್ ಮಾಡಿರೋದ್ರಿಂದ, ನೇಮ್ ಚೇಂಜ್ ರಿಕ್ವೆಸ್ಟ್ ಕಳಿಸಿರೋದ್ರಿಂದ ಇಲ್ಲಿ ಡಾಕ್ಯುಮೆಂಟ್ ಕೇಳ್ತಾ ಇದೆ. ನಾನು ಇಲ್ಲಿ ಡಾಕ್ಯುಮೆಂಟ್ ನಾನು ಆಧಾರ್ ಕಾರ್ಡ್ ಕೊಡ್ತಾ ಇದ್ದೀನಿ, ಅಪ್ಲೋಡ್ ಮಾಡಬೇಕಾಗುತ್ತೆ. ಪಕ್ಕದಲ್ಲೇ ಅಪ್ಲೋಡ್ ನೇಮ್ ಪ್ರೂಫ್ ಅಂತ ಇದ್ದಿಲ್ಲ, ಅಲ್ಲಿ ನಾನು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು PDF ಫಾರ್ಮೆಟಲ್ಲೂ ಕೊಡ್ಬೋದು, ಇಲ್ಲ JPG ಫಾರ್ಮೆಟಲ್ಲಾದರೂ ಕೊಡ್ಬೋದು. ಇದು ನೆಕ್ಸ್ಟ್ ನೀವು ನಾನು ಡೇಟ್ ಆಫ್ ಬರ್ತ್ ಚೇಂಜ್ಗೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಇದ್ದು ಆಗುತ್ತೆ, ಇಲ್ಲ ಬರ್ತ್ ಸರ್ಟಿಫಿಕೇಟ್ ಇದ್ದು ಆಗುತ್ತೆ. ನಾನು ಇಲ್ಲಿ ಪಾನ್ ಕಾರ್ಡ್ ತೊಗೊತಾ ಇದ್ದೀನಿ. ಪಾನ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಾನ್ ಕಾರ್ಡ್ ಪ್ರೂಫ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಹಾಕ್ತಾ ಇದ್ದೀನಿ. PDF ಫಾರ್ಮೆಟ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಅಪ್ಲೋಡ್ ಆದಮೇಲೆ ಇಲ್ಲಿ ಬ್ಲೂ ಕಲರಲ್ಲಿ ತೋರಿಸ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಇಶ್ಯೂ ಇಲ್ಲ ಅಂತ ಅಂದ್ಬಿಟ್ಟು. ರೆಡ್ ಮಾರ್ಕಲ್ಲಿ ತೋರಿಸೋದೆ ಇಶ್ಯೂ ಇದೆ, PDF ಫಾರ್ಮೆಟಲ್ಲಿ ಆಗಲಿ ಇಲ್ಲ ಜಾಸ್ತಿ MB ಇದೆ ಅಂತ ಅನ್ನೋದು ತೋರಿಸ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಡಿಕ್ಲರೇಷನ್ಗೆ ಹೋಗುತ್ತೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ಡಿಕ್ಲರೇಷನಲ್ಲಿ ಬಂದು ಡೇಟ್, ನಾವು ಯಾವಾಗ ಡೇಟು ಕಲೆಕ್ಷನ್ ಮಾಡಿದ್ವಿ ಆ ಡೇಟ್ ತೋರಿಸುತ್ತೆ. ಮತ್ತು ಪ್ಲೇಸ್, ಯಾವ ಪ್ಲೇಸಿಂದ ನೀವು ಮಾಡ್ತಾ ಇದ್ದೀರ ಅಂದ್ಬಿಟ್ಟು ಪ್ಲೇಸ್ನ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಪ್ಲೇಸ್ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಲಾಸ್ಟ್ ಬಂದು ಸಬ್ಮಿಟ್ಗೆ ಹೋಗುತ್ತೆ, ಸಬ್ಮಿಟ್ ಬಟನ್ಗೆ ಹೋಗುತ್ತೆ. ಇಲ್ಲಿ ಸಬ್ಮಿಟಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಆ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಸೆಂಡ್ OTP ಅಂತ ಇದೆಯಲ್ಲ, ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಕೊಟ್ಟಿರ್ತೀರೋ ಆ ನಂಬರ್ಗೆ, ಅಂದರೆ ಫಸ್ಟ್ ಸೈನ್ ಅಪ್ ಆಗಿತ್ತು ಆ ನಂಬರ್ಗೆ ನಿಮಗೆ ಸೆಂಡ್ OTP ಹೋಗಿರುತ್ತೆ. 6 ನಂಬರ್ಸ್ ಆದಂಥ OTP ಹೋಗುತ್ತೆ. ಆ OTPನ ಹಾಕ್ಕೊಂಡು ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಅದಕ್ಕೆ ಕೊಡಬೇಕಾಗತ್ತೆ. ಸಬ್ಮಿಟ್ ಅಲ್ಲಿ ಕೊಟ್ಟಿದ ತಕ್ಷಣ, ಸಬ್ಮಿಟ್ ಕೊಟ್ಟಿದ ತಕ್ಷಣ ಒಂದ್ಸಲಿ ಅಲ್ಲಿ ತೋರಿಸುತ್ತೆ ನೀವು ಫಿಲ್ ಮಾಡಿದ ಫಾರ್ಮು. ಪ್ರತಿಯೊಂದು ಫಾರ್ಮು ಇಲ್ಲಿ ಫಾರ್ಮ್ ನಂಬರ್ 8ಅಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ತೋರಿಸುತ್ತೆ. ವಿತ್ ಸ್ಪೆಲ್ಲಿಂಗ್ ಕೂಡ ನೋಡ್ಬೋದು, ಆಧಾರ್ ನಂಬರ್ ನೋಡ್ಬೋದು, ಮೊಬೈಲ್ ನಂಬರ್ ನೋಡ್ಬೋದು. ನಾವೇನೆಲ್ಲ ಚೇಂಜಸ್ ಕೊಟ್ಟಿದ್ವಿ, ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ವಿ ಪ್ರತಿಯೊಂದು ಕೂಡ ನಾವಿಲ್ಲಿ ಚೆಕ್ ಮಾಡಿ ವೆರಿಫೈ ಮಾಡ್ಬೋದು. ಇಲ್ಲಿ ಪ್ರತಿಯೊಂದು ವೆರಿಫೈ ಮಾಡಿಕೊಂಡು ಸ್ಪೆಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡ್ಕೊಂಡು ಇದನ್ನು ವೆರಿಫೈ ಮಾಡ್ಕೊಂಡು ಲಾಸ್ಟಲ್ಲಿ ಕೆಳಗಡೆ ಬಂದರೆ ಸಬ್ಮಿಟ್ ಬಟನ್ ಇರುತ್ತೆ. ಆ ಸಬ್ಮಿಟ್ ಬಟನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮು ಗೌರ್ಮೆಂಟ್ಗೆ ಸಬ್ಮಿಟ್
ಆಗಿರುತ್ತೆ. ನೋಡ್ತಾ ಇರ್ಬೋದು ನಾನೆಲ್ಲ ಏನು ಕರೆಕ್ಷನ್ ಮಾಡಿದ್ದೀನಿ, ಆ ಕರೆಕ್ಷನ್ ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಕೆಳಗಡೆ ಬಂದು ನೋಡ್ತಾ ಇರ್ಬೋದು ಇಲ್ಲಿ ಸಬ್ಮಿಟ್ ಬಟನ್ ಇಲ್ಲ, ಈ ಸಬ್ಮಿಟ್ ಬಟನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ಗೆ ಹೋಗುತ್ತೆ. ಇಲ್ಲ ಅಂದರೆ ಎಡಿಟಿಂಗ್ ಇದೆ, ಕೀಪ್ ಎಡಿಟಿಂಗ್ ಅಂತ ಇದಿಲ್ಲ, ಅಲ್ಲಿ ಮಾಡಿದ್ರೆ ನಿಮಗೆ ವಾಪಸ್ ಏನಾದ್ರು ರಾಂಗ್ ಇದ್ದರೆ ಮಾಡ್ಕೋಬಹುದು. ಓಕೆ ಅಂತ ಕೊಟ್ಟಿದ ತಕ್ಷಣ ನೋಡಿ ಸಬ್ಮಿಟ್ ಮಾಡಿ ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಅಕ್ನಾಲೆಜ್ಮೆಂಟ್ ಜನರೇಟ್ ಆಯಿತು. ಇದು ನಿಮ್ಮ ಅಕ್ನಾಲೆಜ್ಮೆಂಟ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫಾರ್ಮೆಟ್ ಅಂದರೆ ನಿಮ್ಮ ಅಕ್ನಾಲೆಜ್ಮೆಂಟ್ ಈ ರೀತಿ ಡೌನ್ಲೋಡ್ ಆಗಿರುತ್ತೆ. ಅಕ್ನಾಲೆಜ್ಮೆಂಟ್ ನಂಬರ್ ಕೂಡ ಫಸ್ಟಲ್ಲೂ ಇರುತ್ತೆ, ಲಾಸ್ಟಲ್ಲೂ ಇರುತ್ತೆ, ನೋಡ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ನಿಮ್ಮ ವೋಟರ್ ಕಾರ್ಡ್ನ ಚೇಂಜಸ್ ಯಾವ ರೀತಿ ಮಾಡೋದು, ಆಧಾರ್ ಕಾರ್ಡ್ ಹೇಗೆ ಲಿಂಕ್ ಮಾಡೋದು, ಮೊಬೈಲ್ ನಂಬರ್ ಹೇಗೆ ಲಿಂಕ್ ಮಾಡೋದು, ಪ್ರತಿಯೊಂದು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬೆಲ್ ಐಕನ್ನ ಮರಿಬೇಡಿ, ಏಕೆಂದರೆ ನನ್ನ ಹೊಸ ವಿಡಿಯೋ ಫಸ್ಟಲ್ಲೇ ನಿಮಗೆ ಶೋ ಆಗುತ್ತೆ. ಸಿಗೋಣ ಹೊಸ ವಿಡಿಯೋಲ್ಲಿ. ಟೇಕ್ ಕೇರ್, ಬಾಯ್.